स्वागत है आपका यस न्यूज कर्नाटक एक्सप्रेस में। मैं हूं आपके साथ मोहम्मद जुबैर। आइए आज की खबर पर नजर डालते हैं। बीजापुर जिला मुद्देबिहार तालुका में समाज सेवक के नाम से जाने पहचाने जाने वाले इब्राहिम मुल्ला ने एक इंसानियत की बेहतरीन मिसाल कायम की। टीपू सुल्तान सर्कल में रहे एक हिंदू महिला गरीब परिवार के घर पहुंचकर, जिनका कोई कमाई का जरिया नहीं, ना ही इनका बेटा है, ना ही इनका बाप है और ना ही इनका शोहर है, ऐसे परिवार को खुद वो पहुंचकर कुछ पैसे और राशन की मदद करके एक इंसानियत की बेहतरीन मिसाल कायम की। इस अवसर पर हमारे माध्यम से बात करते हुए इब्राहिम मुल्ला, के हुसैन और जमादार साहब, काले मशाक नेकोड़ी, हाजी सात्याल, इनके अलावा और भी अन्य व्यक्ति थे मौजूद। तो आइए हम देखते हैं। ಬಾಳ ಒಳ್ಳೆ ಕೆಲಸ ಮಾಡಿರಿ ಮಾಮಾರ, ಯಾಕಲಕ ಮಾಡ್ತೀನಿ ಯಾಕಲಕ ಅಂತೇಳಿ ಇವತ್ತು ಬಂದು ಮಕ್ಕಳ ದುಡಿಮೆಯಲ್ಲಿ ತಾಯಿದ ಒಂದು ಪಾಲಿದೆ. ನಾನು ಹೇಳ್ತೈತಿ, ಆ ನನ್ನ ತಾಯಿದ ಒಂದು ಪಾಲ್ ನಿಮ್ಮನ್ನ ಕೊಡ್ತೀನಿ ತಾಯಿ, ನನ್ನ ತಾಯಿಗೆ ಆಶೀರ್ವಾದ ಮಾಡ್ಬೇಕಂತ ಕೇಳ್ಕೊಳ್ತಾ, ಅಲ್ಲಾಹನ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಹೇಳ್ತಾರೆ, ಯಾರು ರಕ್ತ ಸಂಬಂಧಿಕ ದೂರ ಇರ್ತಾರೋ ಅವರು ಸ್ವರ್ಗದಿಂದ ಮಾತ್ರ ದೂರ ಇರ್ತಾರೆ. ರಕ್ತ ಸಂಬಂಧಿಕ ದೂರ ಇರಬಾರ್ದು ಯಾರು. ಆ ರಕ್ತ ಸಂಬಂಧಿಕರು ಏನು ಊಟ ಮಾಡ್ತಾರೋ, ಎಲ್ಲದಾರೋ, ಏನ್ ಮಾಡ್ತಾರೋ, ರಕ್ತ ಸಂಬಂಧಿಕ ಎಲ್ಲದಾರೋ ಇದ್ದವ್ರು ನೋಡ್ಕೊಂತಿರ್ಬೇಕಂತೇಳಿ ಮೊಹಮ್ಮದ್ ಪೈಗಂಬರ್ ಹೇಳಿದ್ದಾರೆ. ರಕ್ತ ಸಂಬಂಧಿಕರು ನೋಡ್ತಾ ಇರಿ, ನನ್ನ ತಾಯಿ ರಕ್ತ ಸಂಬಂಧಿಕ ಇರ್ತಾನ, ನನ್ನ ತಂದೆ ರಕ್ತ ಸಂಬಂಧಿಕ ಇರ್ತಾನ, ಅವ್ ಎಲ್ಲದಾವು, ಎಲ್ ಮುಕ್ಕತಾವ್, ಅವ್ ಎಲ್ ಭಿಕ್ಷಾ ಬೇಡ್ತಾವ್, ಏನ್ ಊಟ ಮಾಡ್ತಾವ್. ಅದಕ್ಕೆ ಮೊಹಮ್ಮದ್ ಪೈಗಂಬರ್ ಹೇಳಿದ್ದಾರೆ, ರಕ್ತ ಸಂಬಂಧಿಕರು ದೂರ ಇರ್ತಾರೋ ಅವರಿಂದ ಸ್ವರ್ಗ. ಅವ್ರ ಜಿಬೇರ್ ಅವ್ರ, ನೆಕೋಡಿ ಅವ್ರೆ, ಗುಲಾಮ್ ದಪ್ಪೇದಾರ್ ಅವ್ರೆ, ಈ ನನ್ನ ತಾಯಿ ದೇವ್ರಿಗೆ ನನ್ನ ತಾಯಿಗೆ ಆಶೀರ್ವಾದ ಮಾಡ್ಬೇಕಂತೇಳಿ ಕೇಳ್ಕೋತಾ ನಮ್ಮ ಸಾಹೇಬ್ರು ಹುಸೇನ್ ಸಾಹೇಬ್ರು ನಾಲ್ಕು ಮಾತಾಡ್ತಾರೆ ಅಂತ ಹೇಳ್ತಾರೆ. ಇಬ್ರಾಹಿಂ ಮುಲ್ಲಾ ಸಾಹೇಬ್ರು ಹೆಂಗಂದ್ರ ಒಂದ್ ಟೈಪ್ ನಡೆದಾಡೋ ದೇವ್ರ ಇದ್ದಾನೆ. ಬಸವಣ್ಣನ ತತ್ವ ಸಿದ್ಧಾಂತದಲ್ಲಿ ಅವರೊಂದು ನಂಬಿಕೆ ಇಟ್ಟು ಇವತ್ತಿನ ದಿವಸ ಮೊಹಮ್ಮದ್ ಪೈಗಂಬರ್ ಏನ್ ಹೇಳ್ಯಾರ, ಬಸವಣ್ಣವ್ರು ಏನ್ ಹೇಳ್ಯಾರ, ಆ ಒಂದು ಚಾರಿತ್ರ್ಯಲ್ಲಿ ಅವ್ರದ್ದು ಜೀವನ ಸಾಗಿಸ್ತಾ ಇದ್ದಾರೆ. ಇದೇ ಒಂದಲ್ಲ, ಅವರು ಎಲ್ಲಾ ಧರ್ಮದವ್ರಿಗೂ ಪೂರಾ ರಂಜಾನ್ ತಿಂಗಳೊಳಗೆ ದಾನ ಧರ್ಮ ಮಾಡಿದ್ರು. ಬಡವರು ಎಲ್ಲದಾರ ಹುಡುಕಾಡಿ ಅವ್ರು ದಾನ ಧರ್ಮ ಮಾಡ್ತಾರ. ದನ ಕರಗಳಿಗೆ ನೀರು, ಶಿರ್ಸೈಲ್ ಯಾತ್ರ ಹೋದವ್ರಿಗೆ ಅವರು ತಾವು ಏನ್ ತಮ್ಮ ಸೇವೆ ಮಾಡ್ಬೇಕು ಆ ಸೇವೆಯನ್ನು ಪ್ರತಿ ವರ್ಷ ಮಾಡ್ತಾನೆ ಇರ್ತಾರೆ. ದೇವರು ಅವ್ರಿಗೆ ಇನ್ನೂ ಆಯುಷ್ಯ ಆರೋಗ್ಯ ಕೊಟ್ಟು ಆ ದೇವ್ರು ಕಾಪಾಡಲಿ ಅಂತ ಹೇಳಿ ನಾ ಈ ಸಂದರ್ಭದಲ್ಲಿ ನನ್ನ ಮಾತು ಹೇಳಿ. ಮುಲ್ಲಾ ಇಬ್ರಾಹಿಂ ಅವರು ಹೇಳಿದ್ರು, ಇಲ್ಲೇ ಹೋಗ್ತಾ ಬರ್ತಾ ನಾನು ಹೆದರಿಟ್ಟಿದ್ದೆ, ಬಡವ್ರು ಯಾರದಾರ ನೋಡಿ ಮಾವ ಹೇಳಂದ್ರು. ಅದಕ್ಕೆ ನನ್ನ ಕಣ್ಣೆದುರಿಗೆ ಬಿದ್ದರು. ನಾನು ಹೋಗ್ತಾ ಬರ್ತಾ ಅವ್ರ ಮನೆ ಮುಂದೆ ದಿವಸ ಹೋಗ್ತೀನಿ. ನಿಮಗೆ ಹೇಳಿದೆ ಅವ್ರಿಗೆ, ಇಂಥ ಬಡ್ರಿಗೆ ಕೊಡೋದು ಒಳ್ಳೇದಪ್ಪ, ನಿಮಗೆ ಪರಮಾತ್ಮ ನಿಮಗೆ ಸಾಯುವ ತನಕ ಒಳ್ಳೇದಿರಲಿ, ನಿಮಗೆ ಚಲೋ ಇರಲಿ, ಬಡವರಿಗೆ ಕೊಡೋದು ಯೋಗ್ಯ ಅಂತ ನಾನು ಹೇಳಿದೆ. ಅದಕ್ಕೆ ಒಪ್ಪಿದ್ರು. ಅದಕ್ಕೆ ನಿಮಗೆ ಎಲ್ಲ ಪತ್ರಕಾರಿಗೆ ಅವ್ರಿಗೆ ಹೇಳಿದರು. ಎಲ್ಲರಿಗೂ ನಮಸ್ಕಾರ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.